ಸರ್ಕಾರದ ಶಕ್ತಿ ಯೋಜನೆ ಅಂದ್ರೆ ಗ್ಯಾರಂಟಿ ಯೋಜನೆಗಳು ಏನದಾವ ಮಹಿಳೆಯರಿಗೆ ಶಕ್ತಿ ತುಂಬಿದೆ ಅನ್ಸುತ್ತೆ? ಖಂಡಿತ ತುಂಬಿದೆ, ಅದರಲ್ಲಿ ಡೌಟೇ ಇಲ್ಲ. ಯಾಕೆ ಅಂದರೆ ನೋಡಿ, ಬೇಕಾದ್ರೆ ಅದನ್ನ ಬಗ್ಗೆ ಹೀಯಾಳಿಸಿ ಮಾತಾಡೋರು 1% ಇದ್ದರೆ ಅಲ್ಲ, ಆ ಥರ ಇರ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಯಾವ ಮಹಿಳೆ ಇವತ್ತು ಬಸ್ಸಲ್ಲಿ ಹತ್ತಿ ಟಿಕೆಟ್ ಇರಲಾರ್ದೆ ತನ್ನ ತರಕಾರಿಗಳು ತಾನು ಬೆಳೆದಂಥ ಮಾಲ್ಗಳನ್ನೆಲ್ಲ ತೊಗೊಂಡೋಗಿ ಸಂತೆಗೆ ಹಾಕಿ ಮಾರ್ಕೊಂಡು ಬರೋದು, ಮತ್ತು ಯಾವುದೇ ಫ್ಯಾಕ್ಟ್ರಿ ಗಾರ್ಮೆಂಟ್ಸು ಎಲ್ಲ ಕೂಲಿ ಕೆಲಸ ಮಾಡೋರು, ಆ ದುಡ್ಡು ಒಂದು ತಿಂಗಳಿಗೆ ಏನಿಲ್ಲ ಅಂತಂದ್ರೆ ಒಂದು ಮಹಿಳೆ ಒಂದು 2,000 ರೂಪಾಯಿ ಉಳಿಸಲ್ವಾ? ಸೊ ಆ 2,000 ರೂಪಾಯಿ ಒಂದು ಬಡ ಹೆಣ್ಮಕ್ಳಿಗೆ ಉಳಿದ್ರೆ ಆ ಮಗಳಿಗೂ ಅವ್ರ ಮನೇಲಿ ಯೂಸ್ ಆಗೋದಿಲ್ವಾ? ಶಕ್ತಿ ಯೋಜನೆ, ಗ್ಯಾರಂಟಿ ಯೋಜನೆ ಎಲ್ಲವೂ ಹೆಣ್ಣಿನ ಸಬಲೀಕರಣ. ಯಾಕಂದರೆ ನೀವು ನಾನು 24 ಜಿಲ್ಲೆ ಪ್ರವಾಸ ಮಾಡಿದ್ದೀನಿ. ನಾನು ಹಾಸ್ಪಿಟ್ಲಿಗೆಲ್ಲ ಹೋದಾಗ ತಾಯಂದಿರು ಇರ್ತಾರೆ, ಯಾರು ನೋಡ್ಕೊಳ್ಳೋರು ಇರಲ್ಲ. ಆ 2,000 ರೂಪಾಯಿ ಆ ಹೆಣ್ಣು ಮಗಳು ತನ್ನ ಜೀವನವನ್ನು ನಡೆಸ್ತಾ ಇರ್ತಾಳೆ ಆ ತಾಯಿ. ಅಂಥವು ಎಷ್ಟು ಜನ, ಸಾವಿರಾರು ಜನ. ಯಾರು ವ್ಯಂಗ್ಯ ಮಾಡೋದು? ಗಂಡು ಮಕ್ಳ ಮೇಲೆ ಹಂಗೆಲ್ಲ ಇದು ಒರೆಸ್ಬೇಡ್ರಿ. ಇರ್ಬೋದು ಅದು, ಯಾಕಂದರೆ ಯಾಕೆ ಅದಕ್ಕೆ ಹಾಗಾಗಿ ಬಸ್ಗಳನ್ನ ಜಾಸ್ತಿ ಮಾಡಬೇಕಾಗತ್ತೆ, ಅದನ್ನು ಕೇಳೋಣ. ಬಟ್ ಶಕ್ತಿ ಯೋಜನೆ ಮಾಡೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅನ್ನೋದು ತಪ್ಪಾಗತ್ತೆ.